ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮೊಟ್ಟಮೊದಲು ತಾನು ಏಕದಿಂದ ಅನೇಕನಾಗಬೇಕು ಎಂದು ಮಹಾಶಿವನು ಸಂಕಲ್ಪ ಮಾಡುತ್ತಾನೆ. ಏಕದಿಂದ ಅನೇಕ ಅಂದರೆ ಅನಂತನಾಗಬೇಕು ಎಂದುಕೊಂಡಾಗ ಮಹಾಶಿವನಿಂದ ಅರಬ ಖರಬ ಶಿವರ ಜನ್ಮವಾಗುತ್ತದೆ. ಸ್ವಯಂ ಮಹಾಶಿವನು ಸಹ ಒಂದು ಜ್ಯೋತಿರ್ಲಿಂಗವಾಗಿದ್ದ. ನಿರಾಕಾರ ಲೈಟ್ನ ಸ್ವರೂಪನಾಗಿದ್ದ. ನಂತರದಲ್ಲಿ ಆಕಾರಿ ಲೈಟ್ ಸ್ವರೂಪಕ್ಕೆ ಬರುತ್ತಾನೆ. ಆಕಾರಿ ಸ್ವರೂಪಕ್ಕೆ ಬಂದ ಮೇಲೆ ಸಂಕಲ್ಪ ಮಾಡಿಕೊಳ್ಳುತ್ತಾನೆ. ಆಗ ಆಕಾರಿ ಸ್ವರೂಪ ಅಥವಾ ಆಕಾರಿ ಲೈಟ್ನಿಂದ ನಿರಾಕಾರಗಳ ರಚನೆ ಆಗುತ್ತಾ ಹೋಗುತ್ತದೆ. ನಿರಾಕಾರ ರಚನೆಗಳು ಅಂದರೆ 400 ಬಿಲಿಯನ್ ಶಿವರ ಉತ್ಪತ್ತಿಯಾಗುತ್ತದೆ. ನಿರಾಕಾರಿ ಜ್ಯೋತಿರ್ಲಿಂಗದಿಂದ ಆಕಾರಿ ಸ್ವರೂಪ ರಚನೆಯಾಯಿತು. ಆಕಾರಿ ಸ್ವರೂಪದಿಂದ ನಿರಾಕಾರಿ ಜ್ಯೋತಿರ್ಲಿಂಗಗಳಾದವು. ಈಗ ಆ ಜ್ಯೋತಿರ್ಲಿಂಗಗಳ ಆಕಾರವು ಶಿವಲಿಂಗದಂತೆ, ಜ್ಯೋತಿರ್ಲಿಂಗದಂತೆ ಪರಿಪೂರ್ಣ ಗೋಳಾಕಾರವಾಗಿರದೆ ಲಂಬಗೋಳದಂತೆ ಶಿವಲಿಂಗದ ಒಂದು ಸಾಂಕೇತಿಕ ಚಿಹ್ನೆ ರಚನೆಯಾಗಿರುತ್ತದೆ. ಅಂದರೆ ಭಕ್ತಿ ಮಾರ್ಗದಲ್ಲಿ ಇದಕ್ಕೆ ಶಂಕರ ಎಂದು ಸೇರಿಸಿಕೊಂಡಿದ್ದಾರೆ, ಶಂಕರ ಎನ್ನುತ್ತಿದ್ದಾರೆ. ಆಕಾರಿ ಶಿವ ಶಿವಪುರಿಯಲ್ಲಿದ್ದಾನೆ, ವಿಷ್ಣುಪುರಿಯಲ್ಲಿ ವಿಷ್ಣು ಹಾಗೂ ಬ್ರಹ್ಮಪುರಿಯಲ್ಲಿ ಬ್ರಹ್ಮನಿದ್ದಾನೆ. ನಮ್ಮ ಸೂರ್ಯನ ಸುತ್ತಲೂ ತಿರುಗುತ್ತಿರುವ ಗ್ರಹಗಳು ಅಂದರೆ ಪೃಥ್ವಿ, ಮಂಗಳ ಇವೆಲ್ಲ ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುತ್ತಿವೆ. ಅದನ್ನು ಆರ್ಬಿಟ್ ಎನ್ನುತ್ತೇವೆ. ವಿಜ್ಞಾನವು ಇದನ್ನು ಎಲಿಪ್ಸ್ ಎನ್ನುತ್ತಿದೆ. 3 ಡೈಮೆನ್ಷನ್ನಲ್ಲಿದ್ದರೆ ಎಲಿಪ್ಸೈಡ್ ಎನ್ನುತ್ತೇವೆ. 2 ಡೈಮೆನ್ಷನ್ನಲ್ಲಿದ್ದಾಗ ಎಲಿಪ್ಸ್ ಎನ್ನುತ್ತಿದ್ದಾರೆ. ಆದರೆ ನಮ್ಮ ಶಿವಲಿಂಗವು 3 ಡೈಮೆನ್ಷನಲ್ ಆಗಿದೆ. ಹಾಗೂ ಸೂರ್ಯನ ಆರ್ಬಿಟ್ನಲ್ಲಿ ಸುತ್ತುತ್ತಿರುವ ಗ್ರಹಗಳು ಕೂಡ 3ನೇ ಡೈಮೆನ್ಷನ್ನಲ್ಲಿವೆ. ಸೂರ್ಯನ ಆರ್ಬಿಟ್ನಲ್ಲಿ ಸುತ್ತುವಂತಹ ಗ್ರಹಗಳೆಲ್ಲವೂ ಸೂರ್ಯನ ಗ್ರಾವಿಟಿ ಫೋರ್ಸ್ನಿಂದ ಸುತ್ತುತ್ತಿವೆ. ಗ್ರಾವಿಟಿ ಫೋರ್ಸ್ಗೆ ಅನುಗುಣವಾಗಿ ಆರ್ಬಿಟ್ ರಚನೆಯಾಗುತ್ತದೆ. ಸೂರ್ಯನ ಗ್ರಾವಿಟಿ ಅವನ ನಾಭಿಯಲ್ಲಿದೆ, ಅಂದರೆ ಮಧ್ಯಭಾಗದಲ್ಲಿದೆ. ನಾಭಿಯಲ್ಲಿ ವಿಸ್ಫೋಟಗಳು ಆಗುತ್ತಿರುತ್ತವೆ. ಹಾಗಾದರೆ ಸೂರ್ಯನ ಸೃಷ್ಟಿ ಯಾವಾಗ ಆಯಿತು, ಒರಿಜಿನಲ್ ಸೂರ್ಯ ಯಾವಾಗ ಹುಟ್ಟಿದ ಎಂಬುದಕ್ಕೆ ಬಾಪೂಜಿಯವರು ಹೇಳ್ತಾರೆ, ಬ್ರಹ್ಮನು ತನ್ನ ಸಂಕಲ್ಪಗಳ ಮೂಲಕ ಮೊಟ್ಟ ಮೊದಲು ಸಪ್ತ ಋಷಿಗಳನ್ನು ರಚನೆ ಮಾಡಿದ. ಆ ಋಷಿಗಳು 7 ಲೋಕಗಳನ್ನು ಸೃಷ್ಟಿ ಮಾಡಿದರು. ಇದೇ ರೀತಿ ಸಂಕಲ್ಪಗಳಿಂದ ಸೃಷ್ಟಿ ರಚನೆ ಆಗುತ್ತಾ ಹೋಯಿತು. ಸೂಕ್ಷ್ಮ ಜಗತ್ತು ಸಹ ರಚನೆಯಾಯಿತು. 7 ಲೋಕಗಳೂ ರಚನೆಯಾದವು. ಆಗ ಲೈಟ್ನ ಅವಶ್ಯಕತೆ ಉಂಟಾಗುತ್ತದೆ. ಏಕೆಂದರೆ ಆತ್ಮಗಳಲ್ಲಿ ಎನರ್ಜಿಯು ಕುಂದು ಹೋಗಿತ್ತು. ಆತ್ಮ ಸ್ವಯಂನ ಎನರ್ಜಿ ಸ್ವಲ್ಪವಾದರೂ ಇದ್ದರೆ ಆತ್ಮಗಳು ಸುತ್ತಮುತ್ತಲೂ ನೋಡುತ್ತಿರುತ್ತವೆ, ತಮ್ಮ ಮನೆಯನ್ನೆಲ್ಲ ನೋಡುತ್ತವೆ. ಆದರೆ ಆತ್ಮನ ಎನರ್ಜಿ ಸಂಪೂರ್ಣ ಕುಸಿದಾಗ ಲೈಟ್ ಮಾಯವಾಯಿತು. ಹೀಗಾಗಿ ಈ ಬ್ರಹ್ಮಾಂಡದ ಶಿವನು ಎಲ್ಲೆಡೆ ಪ್ರಕಾಶವನ್ನು ಹರಡಬೇಕು ಎಂದು ಸಂಕಲ್ಪ ಮಾಡುತ್ತಾನೆ ಹಾಗೂ ಒಬ್ಬ ಸೂರ್ಯನನ್ನು ರಚನೆ ಮಾಡುತ್ತಾನೆ. ಆಗ ನಿರಾಕಾರಿ ಜ್ಯೋತಿರ್ಲಿಂಗದಿಂದ ಒಂದು ಪವರ್ ಹೊರಬರುತ್ತದೆ, ಅದುವೇ ಸೂರ್ಯ. ಅನಂತ ಸಮಯದ ನಂತರ ಸೂರ್ಯನ ಎನರ್ಜಿ ಕಡಿಮೆಯಾಗುತ್ತಾ ಹೋಯಿತು. ಆಗ ದೇವಿ ದೇವತೆಗಳಿಗೆ ಸೂರ್ಯನನ್ನು ನೋಡಿಕೊಳ್ಳುವಂತೆ ಆದೇಶ ಮಾಡಲಾಗುತ್ತದೆ. ಆಗ ಸೂರ್ಯನನ್ನು ತಮ್ಮ ರಥದಲ್ಲಿ ಕುಳ್ಳಿರಿಸಿ ಸುತ್ತಲೂ ಪ್ರದಕ್ಷಿಣೆ ಹಾಕಿಸಲಾಯಿತು. ಇದಕ್ಕೂ ಮೊದಲು ಸೂರ್ಯನ ಚಲನೆಗೆ ಶಿವನಿಂದ ಡೈರೆಕ್ಟ್ ಎನರ್ಜಿ ಬರುತ್ತಿತ್ತು. ಬರುತ್ತಾ ಎನರ್ಜಿ ಕಡಿಮೆಯಾಗಿ ಸೂರ್ಯನ ಎನರ್ಜಿ ಸಂಪೂರ್ಣ ಕುಸಿದು ಹೋಯಿತು. ಆಗ ಸೂರ್ಯನಾರಾಯಣನಿಗೆ ಸೂರ್ಯನನ್ನು ಸಂಚಾಲನೆ ಮಾಡುವ ಆದೇಶ ನೀಡಲಾಗುತ್ತದೆ. ಎಲ್ಲದಕ್ಕೂ ಒಬ್ಬ ಸಂಚಾಲಕನ ಅವಶ್ಯಕತೆ ಇರುತ್ತದೆ. ಉದಾಹರಣೆಗೆ ಜಲದೇವತೆ, ವಾಯುದೇವತೆ, ಅಗ್ನಿದೇವತೆ ಹೀಗೆ ಅನೇಕ ದೇವತೆಗಳಿದ್ದಾರೆ. ಹೀಗಾಗಿ ನಮ್ಮ ಸೂರ್ಯನ ಮಧ್ಯಭಾಗ ನಾಭಿಯಿಂದ ಹೊರಸೂಸುವ ಗ್ರಾವಿಟಿ ಫೋರ್ಸ್ ಎಲ್ಲ ಗ್ರಹಗಳನ್ನು ನಡೆಸಿಕೊಂಡು ಹೋಗುತ್ತಿದೆ. ಈ ಗ್ರಾವಿಟಿ ಫೋರ್ಸ್ ನಾಭಿಯ ಆಕಾರ ಶಿವಲಿಂಗದ ಆಕಾರದಲ್ಲಿ ಇರುತ್ತದೆ
ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की